ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಪರಲೋಕಕ್ಕೆ ಹೋಗುವುದು ಸಂಪೂರ್ಣ ನಿಶ್ಚಯ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನ 3ನೇ ಅಧ್ಯಾಯ 16-17 ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆಮೆನ್. ಯೇಸು ನಿತ್ಯ ಜೀವವನ್ನು ವ್ಯಾಖ್ಯಾನಿಸುತ್ತಾ, ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೇಸುವಿನ ಪ್ರೀತಿ ಮತ್ತು ಕಾಳಜಿಯ ಮಾರ್ಗಗಳು, ಮನುಷ್ಯನ ಅಗತ್ಯತೆಗಳನ್ನು ಸಂಧಿಸುವ ಆತನ ಶಕ್ತಿ ಮತ್ತು ಆತನು ಬೋಧಿಸಿದ ದೇವರ ವಾಕ್ಯದ ಮೂಲಕ ಆತನ ಶಿಷ್ಯರು ತಂದೆ ಮತ್ತು ಮಗನನ್ನು ತಿಳಿದುಕೊಂಡರು. ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆತನು ನಮ್ಮ ದುರ್ಬಲವಾದ ಮೃತ್ಯು ದೇಹಗಳನ್ನು ತೆಗೆದುಕೊಂಡು ಅವುಗಳನ್ನು ತನ್ನಂತೆಯೇ ಮಹಿಮೆಯ ದೇಹಗಳನ್ನಾಗಿ ಬದಲಾಯಿಸುತ್ತಾನೆ. ಅದೇ ಶಕ್ತಿಯನ್ನು ಬಳಸಿ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತರುತ್ತಾನೆ. ಈಗ ನಾವು ಆತನ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಆಮೆನ್. ಒಂದು ಪರಿಪೂರ್ಣವಾದ ಭರವಸೆ. ಲೂಕ 23ನೇ ಅಧ್ಯಾಯ 43ನೇ ವಾಕ್ಯ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಮೆನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.